ಈ ಗಂಡ ಹೆಂಡತಿ ಸಂಬಂಧ ಅನ್ನೋದು ಏಳೇಳು ಜನ್ಮದ ಋಣಾನುಬಂಧ. ಇಬ್ರು ಎಲ್ಲೋ ಹುಟ್ತೀವಿ, ಎಲ್ಲೋ ಬೆಳಿತೀವಿ. ಈ ನದಿ ಸಮುದ್ರ ಹೇಗೆ ಸೇರುತ್ತೋ ಹಾಗೆ ಈ ಮದುವೆ ಅನ್ನೋ ಒಂದು ಋಣಾನುಬಂಧದಲ್ಲಿ ಸಿಕ್ಕು ಇಬ್ರು ಜೀವನ ಪೂರ್ತಿ ಜೊತೆಯಾಗಿ ಸಾಕ್ತೀವಿ. ಈ ಮದುವೆಯಲ್ಲಿ ಒಂದು ಪದ್ಧತಿ ಇದೆ, ಸಪ್ತಪದಿ ಅಂತ. ಒಂದೊಂದು ಹೆಜ್ಜೆಗೂ ಒಂದೊಂದು ಅರ್ಥ ಇದೆ. ಇಬ್ರು ಜೊತೆಯಾಗಿ 7 ಹೆಜ್ಜೆನೂ ನಡಿತೀವಿ. ಒಬ್ರಿಗೊಬ್ರು ಒಪ್ಪಂದ ಮಾಡ್ತಾ 7 ಹೆಜ್ಜೆಯಲ್ಲಿ ಒಂದೊಂದು ಅರ್ಥ ನೋಡ್ತಾ ಹೋಗ್ತೀವಿ. ಈ ಮೊದಲನೇ ಹೆಜ್ಜೆ ಅರ್ಥ ಒಬ್ರನ್ನೊಬ್ರನ್ನ ರಕ್ಷಣೆ ಮಾಡೋಣ ಅಂತ. ಈ ಒಂಟಿ ಜೀವನ ಸಾಕು, ನಾನು ನಿನಗೆ ರಕ್ಷಣೆಯಾಗಿ ನಿಲ್ತೀನಿ, ನೀ ನನಗೆ ರಕ್ಷಣೆಯಾಗಿ ನಿಲ್ಲು ಅಂತ ಈ ಮೊದಲನೇ ಹೆಜ್ಜೆ ಅರ್ಥ. ಈ ಸಪ್ತಪದಿಲಿ ಬರೋ ಅಂತ 2ನೇ ಹೆಜ್ಜೆ ಅರ್ಥ ಇಬ್ರು ಒಟ್ಟಿಗೆ ಶಕ್ತಿಶಾಲಿಯಾಗಿ ಬಾಳೋಣ ಅಂತ. ಏನೇ ಕಷ್ಟ ಬಂದರೂ ಇಬ್ಬರು ಕುಗ್ದೇನೆ ಧೈರ್ಯಶಾಲಿಯಾಗಿ ನೀನು ನನಗೆ ಸಾಥ್ ಕೊಡು, ನಾನು ನಿನಗೆ ಸಾಥ್ ಕೊಡ್ತೀನಿ ಅಂತ ಇಬ್ಬರು ಶಕ್ತಿಶಾಲಿಯಾಗಿರೋಣ ಅಂತ ಈ 2ನೇ ಹೆಜ್ಜೆ ಅರ್ಥ. ಈ 3ನೇ ಹೆಜ್ಜೆ ಅರ್ಥ ನಮ್ಮ ಐಶ್ವರ್ಯವನ್ನು ರಕ್ಷಣೆ ಮಾಡೋಣ ಅಂತ. ಒಂದು ಮಾತಿದೆ, ಹೆಂಡತಿ ಜಿಪುಣಿಯಾಗಿರ್ಬೇಕಂತೆ, ಗಂಡ ದಾನವಂತನಾಗಿರ್ಬೇಕಂತೆ. ಹೆಂಡತಿ ಎಷ್ಟು ಜಿಪುಣಿಯಾಗಿರ್ತಾಳೋ ಅಷ್ಟು ಗಂಡನ ಐಶ್ವರ್ಯ ಹೆಚ್ಚುತ್ತಂತೆ. 4ನೇ ಹೆಜ್ಜೆ ಅರ್ಥ ನಮ್ಮ ಸುಖ ದುಃಖ ಹಂಚ್ಕೊಳ್ಳೋಣ ಅಂತ. ಬರೀ ಸುಖದಲ್ಲಷ್ಟೇ ಅಲ್ಲ, ಕಷ್ಟದಲ್ಲೂ ಇಬ್ಬರು ಪಾಲಿದೆ ಅಂತ. ಕಷ್ಟ ಸುಖ ಏನೇ ಬರಲಿ ಇಬ್ಬರು ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಜೀವನ ಸಾಗಿಸೋಣ ಅಂತ 4ನೇ ಹೆಜ್ಜೆ ಅರ್ಥ. ಈ 5ನೇ ಹೆಜ್ಜೆ ಅರ್ಥ ಮಕ್ಕಳ ಬಗ್ಗೆ ಕಾಳಜಿ ವಹಿಸೋಣ ಅಂತ. ಬರೀ ಹೆಂಡತಿ ಅಷ್ಟೇ ಅಲ್ಲ, ಗಂಡನ ಪಾತ್ರನೂ ಇದರಲ್ಲಿ ತುಂಬ ಮುಖ್ಯವಾಗಿದೆ ಅಂತ ಇಬ್ಬರು ಒಬ್ರಿಗೊಬ್ರನ್ನ ಅರ್ಥ ಮಾಡಿಕೊಂಡು ಮಕ್ಕಳ ಬಗ್ಗೆ ಕಾಳಜಿ ವಹಿಸೋಣ ಅಂತ 5ನೇ ಹೆಜ್ಜೆ ಅರ್ಥ. 6ನೇ ಹೆಜ್ಜೆ ಅರ್ಥ ಎಂದಿಗೂ ನಾವಿಬ್ಬರು ಒಟ್ಟಿಗೆ ಬಾಳೋಣ ಅಂತ. ಗಂಡನ ಕಷ್ಟ ಬಂತು ಅಂತ ಹೆಂಡತಿ ಅನಾರೋಗ್ಯ ಸರಿ ಇಲ್ಲ ಅಂತ ಗಂಡ ಒಬ್ಬರನ್ನೊಬ್ಬರನ್ನ ಬಿಟ್ಟು ಹೋಗೋದು ಬೇಡ, ಇಬ್ಬರು ಜೊತೆಯಾಗಿ ನಿಲ್ಲೋಣ ಅಂತ 6ನೇ ಹೆಜ್ಜೆ ಅರ್ಥ. ಈ 6 ಹೆಜ್ಜೆ ಮುಗಿದ ಮೇಲೆ ಈ 7ನೇ ಹೆಜ್ಜೆಗೆ ಒಂದು ಅರ್ಥ ಬರುತ್ತೆ, ಇಬ್ಬರು ಸ್ನೇಹಿತರಾಗಿರೋಣ ಅಂತ. ಈ ಮದುವೆ ಅನ್ನೋದು ಎಷ್ಟು ಪವಿತ್ರ ಬಂಧನ. ಈ ನದಿ ಹೇಗೆ ಸಮುದ್ರ ಸೇರುತ್ತಾ ಹಾಗೆ ಗಂಡ ಹೆಂಡತಿ ಅನ್ನೋರು ಇಬ್ಬರು ಸಮುದ್ರ ಸೇರಲೇಬೇಕು. ಈ ಮದುವೆ ಅನ್ನೋ ಪವಿತ್ರ ಬಂಧನಕ್ಕೆ ಈ 7ನೇ ಹೆಜ್ಜೆನೇ ಸ್ನೇಹ. ಸ್ನೇಹ ಅನ್ನೋದು ಎಷ್ಟು ಒಳ್ಳೆಯ ಅರ್ಥ. ಇಬ್ಬರು ಒಬ್ರಿಗೊಬ್ರನ್ನ ಅರ್ಥ ಮಾಡಿಕೊಂಡು ನಾವು ಏನೇ ಬರಲಿ, ಕಷ್ಟ ಸುಖ ನಮ್ಮ ಐಶ್ವರ್ಯ ಬಡತನ ಏನೇ ಬರಲಿ ಇಬ್ಬರು ಜೀವನ ಪೂರ್ತಿ ಜೊತೆಯಾಗಿ ಸಾಗೋಣ ಅಂತ ಈ ಪವಿತ್ರ ಬಂಧನವೇ ಸಪ್ತಪದಿ.